ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಸೆಕೆಂಡ್ ಪಿ ಯು ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ರು. ಅದರಲ್ಲಿ ಮೊದಲನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರುವಂತಹ ಪಾರ್ಟ್ ಸಿ ಸೆಕ್ಷನ್ನಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ 5th ಕ್ವಶನ್ ಅಂದರೆ 26th ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. ದಿಸ್ ಪ್ರಾಬ್ಲಮ್ಸ್ ಈಸ್ ಬೇಸ್ಡ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಇದು ಬೇಸ್ಡ್ ಆಗಿದೆ, ಅಂದರೆ ಅದರ ಆಧಾರದ ಮೇಲೆ ಇರುವಂಥ ಪ್ರಾಬ್ಲಮ್ ಇದು. ಸೊ ಇಲ್ಲಿ ನೋಡಿ, ಮೊದಲೇನು ಮಾಡ್ಕೋಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಫಾರ್ ದ ಇಯರ್ ಎಂಡಿಂಗ್. ಯಾವ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಫಿನಾನ್ಸಿಂಗ್ ಕೊಟ್ಟಿದ್ದಾರೋ, ಇನ್ವೆಸ್ಟಿಂಗ್ ಕೊಟ್ಟಿದ್ದಾರೋ, ಆಪ್ರೇಟಿಂಗ್ ಕೊಟ್ಟಿದ್ದಾರೋ ಹೇಳಿ ಯಾವುದು ಅಂತ ಹೇಳಿ ಬರ್ಕೊಂಡು ಮಾಡಬೇಕು. ಇದು ದಿಸ್ ಪ್ರಾಬ್ಲಮ್ಸ್ ಇಸ್ ಬೇಸ್ಡ್ ಆನ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಸೊ ದೆನ್ ಫಾರ್ಮೇಟ್ ಹಾಕೋಬೇಕು, ಪರ್ಟಿಕ್ಯುಲರ್ಸ್, ಅಮೌಂಟ್ ಇನ್ ರುಪೀಸ್. ದೆನ್ ಐಟಮ್ಸನ್ನು ನೋಡ್ಕೋಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ದೆನ್ ಅದ್ರ ಜೊತೆಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ದೆನ್ ಅದ್ರ ಜೊತೆಗೆ ಏನು ಮಾಡಿದ್ದಾರೆ, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಈ ರೀತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಾಗ ತುಂಬ ಈಸಿ. ಏನು ಮಾಡಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸಿಂದ ಓಪನಿಂಗ್ ಬ್ಯಾಲೆನ್ಸನ್ನು ಲೆಸ್ ಮಾಡಬೇಕು, ಅಂದರೆ ಮೈನಸ್ ಮಾಡ್ಕೋಬೇಕು. ಅದಾದಮೇಲೆ ಪ್ಲಸ್ ಬ್ಯಾಲೆನ್ಸ್ ಬಂದರೆ ಪ್ಲಸ್ ಬ್ಯಾಲೆನ್ಸನ್ನು ಅಮೌಂಟ್ ಕಾಲಮಲ್ಲಿ ಹಚ್ಚಬೇಕು, ಮೈನಸ್ ಬಂದರೆ ಮೈನಸ್ ಬ್ಯಾಲೆನ್ಸ್ ಅಂತ ಹೇಳಿಬಿಟ್ಟು ಹಚ್ಚಬೇಕು. ಸೊ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ, ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಇನ್ ಬ್ರ್ಯಾಕೆಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ 15 lakh ಮೈನಸ್ 10 lakh, ಸೊ ಪ್ಲಸ್ 5 lakh ಬರ್ತದೆ. ದೆನ್ ಲಾಂಗ್ ಟರ್ಮ್ ಲೋನ್ ಬಾರೋಡ್, ಇಲ್ಲಿ ಲಾಂಗ್ ಟರ್ಮ್ ಲೋನ್ ಅಂತ ಇದೆ ಸೆಕೆಂಡ್ ಐಟಮು. ಬಟ್ ಇದ್ರ ಜೊತೆಗೆ ನೋಡಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಡ್ಯೂರಿಂಗ್ ದ ಇಯರ್ ಲಾಂಗ್ ಟರ್ಮ್ ಲೋನ್ ರೀಪೇಯ್ಡ್ ₹2 lakh ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನು ಮಾಡಿದ್ದಾರೆ, ಲೋನು ರೀಪೇಯ್ಡ್ ಆಗಿರೋದನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಏನು ಮಾಡಬೇಕಾಗ್ತದೆ, ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇಲ್ಲಿದೆ ಲಾಂಗ್ ಟರ್ಮ್ ಲೋನ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಗಿರೋದು ಎಷ್ಟು, ಎಂಡಿಂಗ್ ಅಮೌಂಟ್ ಈ 8 lakh ಇದೆ, 8 lakh ತಂದುಬಿಟ್ಟು ಇಲ್ಲಿ ಹಚ್ತೇವೆ. ದೆನ್ ಅದ್ರ ಜೊತೆಗೆ ಆ್ಯಡ್ ಲೋನ್ ರೀಪೇಯ್ಡ್, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು ರೀಪೇಯ್ಡ್ ಆಗಿರೋದು 2 lakh ಇದೆ. ಆ 2 lakh ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ಟೋಟಲ್ 10 lakh ಆಗ್ತದೆ ಟೋಟಲ್ ಲೋನ್. ದೆನ್ ಅದ್ರ ಜೊತೆಗೆ ಏನು ಮಾಡಬೇಕು, ಅದರೊಳಗಡೆ ಲೆಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲೋನ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲೋನ್ ಇಲ್ಲೇ ಇದೆ. ಈ 4,50,000 ಏನು ಮಾಡಬೇಕು, ಅದನ್ನು ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿದಾಗ ಲೋನ್ ಟೇಕನ್ ಡ್ಯೂರಿಂಗ್ ದ ಇಯರ್ ಅಮೌಂಟ್ 5,50,000 ಬರ್ತದೆ, ಅಂದರೆ ಪ್ಲಸ್ 5,50,000 ಅಂತ ಹೇಳಿ ಅರ್ಥ. ಅದನ್ನೇ ತಂದುಕೊಂಡು ಇಲ್ಲಿ ಏನು ಮಾಡಬೇಕು, ಫಾರ್ಮೇಟಿಗೆ ಹಾಕಬೇಕು. ಲಾಂಗ್ ಟರ್ಮ್ ಲೋನ್ ಬಾರೋಡ್ ಟೋಟಲ್ ಪ್ಲಸ್ 5,50,000 ಅಂತ ಹೇಳಿ. ದೆನ್ ಅದ್ರ ಜೊತೆಗೆ ಈ ಲಾಂಗ್ ಟರ್ಮ್ ಲೋನ್ ರೀಪೇಯ್ಡ್ ಏನಾಗಿದೆ, ಆ ರೀಪೇಯ್ಡ್ ಅಮೌಂಟನ್ನು ಕೂಡ ಅಗೇನ್ ನಾವು ಫಾರ್ಮೇಟಿಗೆ ತೊಗೋಬೇಕು. ದಟ್ ಈಸ್ ಲಾಂಗ್ ಟರ್ಮ್ ಲೋನ್ ರೀಪೇಯ್ಡ್ ಅಂತ ಹೇಳಿ. ಇಲ್ಲಿ ರೀಪೇಯ್ಡ್ ಅಂತಂದರೆ ನಾವು ಬೇರೆಯವರಿಗೆ ಪೇಮೆಂಟ್ ಮಾಡ್ತಿದ್ದೇವೆ ಅಂತ ಅರ್ಥ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಪುಟ್ ಮೈನಸ್. ಓಕೆ, ಇಲ್ಲಿ ಅದಕ್ಕಾಗಿ ಏನು ಮಾಡಬೇಕು, ಮೈನಸನ್ನು ಹಾಕಿಬಿಟ್ಟು ಇನ್ ಬ್ರ್ಯಾಕೆಟಲ್ಲಿ ಇಡಿ ಮೈನಸನ್ನು, ಮೈನಸ್ 2 lakh ಅಂತ ಹೇಳಿ. ದೆನ್ ನೆಕ್ಸ್ಟು ವಿತ್ ಇಂಟ್ರೆಸ್ಟ್ ಆಫ್ ₹10,000 ಆ್ಯಂಡ್ ಪೇಯ್ಡ್ ಡಿವಿಡೆಂಡ್ ಆಫ್ ₹25,000 ಅಂತ ಇದೆ. ಹೌದಾ, ಇಲ್ಲಿ ನೋಡಿ ಇಂಟ್ರೆಸ್ಟ್ ಇದೆ. ಇದು ಯಾವುದ್ರ ಇಂಟ್ರೆಸ್ಟು, ಈ ಲೋನ್ ರೀಪೇಯ್ಡ್ ಆಗಿದ್ದಾರೆ ಅದ್ರ ಮೇಲೆ ಇಂಟ್ರೆಸ್ಟ್ ₹10,000 ಇದೆ. ಸೊ ಇಂಟ್ರೆಸ್ಟನ್ನು ಕೂಡ ನಾವೇನು ಮಾಡ್ತೇವೆ, ಹಚ್ಕೋಬೇಕು. ಇಂಟ್ರೆಸ್ಟ್ ಪೇಯ್ಡ್ ಆನ್ ಲಾಂಗ್ ಟರ್ಮ್ ಲೋನ್, ನಾನು ಆವಾಗಲೇ ಹೇಳಿದೆ ಲಾಂಗ್ ಟರ್ಮ್ ಲೋನ್ ಮೇಲೆ ಇಂಟ್ರೆಸ್ಟನ್ನು ಪೇಯ್ಡ್ ಮಾಡಿರೋದು. ಅದಕ್ಕಾಗಿ ಪೇಯ್ಡ್ ಅನ್ನೋವಂಥ ವರ್ಡ್ ಬಂತು, ರೀಪೇಯ್ಡ್ ಅಥವಾ ರೀಪೇಮೆಂಟ್ ಈ ರೀತಿ ವರ್ಡ್ ಬಂದಾಗ ಅದು ನಾರ್ಮಲಿ ಏನಾಗ್ತದೆ, ಮೈನಸ್ ಬ್ಯಾಲೆನ್ಸಲ್ಲಿ ಇರ್ತದೆ ಅಂತ ನಾವು ಅಂದ್ಕೋಬೇಕು. ದೆನ್ ಮೈನಸನ್ನು ಇಡಬೇಕು, ಮೈನಸ್ 10,000. ದೆನ್ ಅದ್ರ ಜೊತೆಗೆ ಏನಾಗಿದೆ, ಇಲ್ಲಿ ಡಿವಿಡೆಂಡ್ ಆಫ್ ನೋಡಿ, ಪೇಯ್ಡ್ ಡಿವಿಡೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾನು ಆವಾಗಲೇ ಹೇಳಿದೆ, ಪೇಯ್ಡ್, ರೀಪೇಯ್ಡ್, ರೀಪೇಮೆಂಟ್ ಈ ರೀತಿ ಬಂದರೆ ಮೈನಸ್ ಅಂತ ಹೇಳಿ ಅರ್ಥ, ಬ್ಯಾಲೆನ್ಸ್ ತೊಗೋಬೇಕು. ದೆನ್ ಅದನ್ನು ಹಚ್ಕೋಬೇಕು. ಡಿವಿಡೆಂಡ್ ಪೇಯ್ಡ್ ₹25,000 ಇದೆ, ಮೈನಸ್ 25,000. ಸೊ ಎಲ್ಲವನ್ನು ಟೋಟಲ್ ಮಾಡಿದಾಗ ಎಷ್ಟು ಬರ್ತದೆ, ಕ್ಯಾಶ್ ಇನ್ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಮೌಂಟ್ ಈಸ್ ₹+8,15,000 ಬರ್ತದೆ. ಥ್ಯಾಂಕ್ ಯು.